ಲೇಟ್ ಆಗ್ತೈತಿ. ಜನ ಮಗ ಸರಿ ಇದಾರು ಇಲ್ಲೆಲ್ಲ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕತ್ತಾರ ನೋಡಿ. ಹೆಜ್ಜೆ ನಮಸ್ಕಾರ ಮಾಡ್ಬೋದು, ಸೇವೆ ಮಾಡ್ಬೋದು ಅನ್ಕೋಸತ್ತೇನೆ. ಜೈ ಶ್ರೀರಾಮ್. ಜೈ. ನಮ್ ಹುಡ್ಗನ್ ನಮ್ಕಿತನ ಫುಲ್ ಜೋಶದಾಗ ಅದಾರ ಅವ್ರು. ನಾನ್ ಬಿಟ್ಟ ಬಂದ್ ಬಿಟ್ಟಾರ್ದ. ಏನ್ ಬೇಕಾಗೈತಿ ಉದಯ್ ನಿಂಗ? ಯಾವ ಪೂಲ? ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ಅಂತ ನೋಡ್ರಿ. ಸ್ವಿಮ್ಮಿಂಗ್ ಪೂಲ್ ಅಜ್ಜಾರ್ ಭೇಟಿ ಆಯ್ತು ನೋಡ್ರಿ. ಮಾತಾಡ್ಸಿರಿ ಚೆನ್ನಾಗಿ, ಊಟದು ಮಾಡ್ರಿ ಏನು ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲೇ ನಾಷ್ಟ ಮಾಡಕ್ ಬಂದ ನೋಡ್ರಿ. ನಾಷ್ಟ ಮಾಡ್ಕೊಂಡ ಇನ್ ದೇವ್ರ ದರ್ಶನಕ್ ಹೋಗ್ಬೇಕು. ನೆಕ್ಸ್ಟ್ ಇವಾಗ ನಾಷ್ಟ ಮಾಡ್ಕೊಂಡ ರಾಯರ್ ದರ್ಶನಕ್ ಹೊಂಟೇವ್. ಜನ ಅಂತೂ ಬರಾಕತ್ತಾರ ಇನ್ನ ಹಂಗ ರಶ್ ಐತಿ. ಇವತ್ತು ಏಕಾದಶಿ ಐತಂತ ಹಂಗ ಜನ ಅಲ್ಲಿ ತುಂಬಿತ್ ನೋಡ್ರಿ. ಇಲ್ಲಿ ನಾಷ್ಟ ಮಾಡಕತ್ತಾವಿನ. ಪ್ರಣವ್ ಏ ಗಿಡ ಹಾಯ್. ನಮ್ಮ ಉದಯ ಅಲ್ಲಿ ನಾಷ್ಟ ಮಾಡಕತ್ತಾನ್ರಿ. ಈಗ ನಾಷ್ಟ ಎಲ್ಲ ಮುಗಿಸ್ಕೊಂಡ ದೇವ್ರ ದರ್ಶನಕ್ ಹೊಂಟೇವ್ ನೋಡ್ರಿ. ನಾವು ನಮ್ ಫ್ಯಾಮಿಲಿ ಎಲ್ಲಾ ಜನ ಆಯ್ತ್ ಮಾತ್ರ. ನಿನ್ನೆ ನೈಟ್ ತೋರ್ಸಿದ್ನಿ ನೋಡ್ರಿ ಡೇಟ್ ಅದ ಹೆಂಗ್ ಕಾಣ್ತೈತಿ ಅಂತ. ನಿನ್ ನೈಟ್ ಇಟ್ಟು ಮಸ್ತ್ ಇತ್ತಲ್ಲಾ. ಲೈಟಿಂಗ್ಸ್ ಅದು ಬಾರಿ ಹಾಕಿದ್ರು. ಚಪ್ಪಲ್ಗಳು ಅಲ್ಲೇ ಇಲ್ಲಿ ಬಿಡ್ಬೋದು. ₹5 ಒಬ್ಬರಿಗೆ. ನಾವ್ ಬರುವಾಗ ಸೇಫ್ ಇರ್ತಾವ. ಹೋಗುವ ರೊಕ್ಕ ಕೊಟ್ಟು ತಗೊಂಡ್ ಹೋಗ್ಬಿಡೋದು. ಇವಾಗ ನಂಬರ್ ಹಚ್ಚಿ ಹೊಂಟೇವ್ ನೋಡ್ರಿ ರಾಯರ ದರ್ಶನಕ್ಕ. ನಂಬರ್ ಅಂತೂ ಮನಗಂಡ ಐತಿ. ಬಂದ 7:30 ಆಗೈತ್ರಿ. ಆದ್ರೆ ನಂಬರ್ ಬಾಳ ಅದಾವ ನೋಡಿ. ನಾವ್ ನಂಬರ್ ಹಚ್ಚಿ ಇನ್ನೂ ಬಂದಿಲ್ಲ ಅಂತೇಳಿ ಜಸ್ಟ್ 3 ಲೈನ್ ದಾಟಿ ಬಂದ್ವಿ. ನಂತರ ಈ ಕಡೆ ಮ್ಯಾಲ ಹತ್ತಿ ಹೊಂಟೇವಿ. ನಂತರ ಇಲ್ಲಿ ಬಂದಿರುವಾಗ ಹೋಗ್ಬೇಕಾಕೈತಿ. ಜನ ಅಂತೂ ಮನಗಂಡದಾರ. ಆಟೋಕ್ ಬಂದಾಗ ಇನ್ನೂ ಅಷ್ಟ್ ಹೆದರ್ಕಿಲ್ಲ. ತುಂಬೈತ್ ನೋಡ್ರಿ. ಇಲ್ಲಿ ಮಂಚಾಲಮ್ಮ ಹೋಗೋದು, ದರ್ಶನ ಮಾಡ್ಕೊಂಡ್ ಬರೋದು. ರಾಯರ್ ದರ್ಶನಕ್ಕಿಂತ ಮುಂಚೆ ಫಸ್ಟ್ ಮಂಚಾಲಮ್ಮನ್ ದರ್ಶನ ಮಾಡ್ಕೊಂಡ್ ಬರ್ಬೇಕು ನೋಡ್ರಿ. ಈ ಕಡೆನೂ ಬರಾಕತ್ತಾರಿನ ಹಂಗ. ಎಲ್ ಬಂತು ನೋಡ್ರಿ ಅಲ್ಲಿ ಮಂದಿ ಕಾಣಕತ್ತೈತಿ ಒಟ್ಟ. ಯಪ್ಪಾ ದೂರ ಏನ ಎಷ್ಟೈತ್ ನೋಡ್ರಿ ಲೈನ್. ಇಲ್ಲಿಂದ ಇಲ್ಲಿ ಕೆಳಗ್ ಹೋಗ್ಬೇಕು, ಕೆಳಗಿಂದ ಅಲ್ಲಿ ಮ್ಯಾಲ, ಅಲ್ಲಿಂದ ಒಳಗ್. ಇದು ಮತ್ ಇದು ದರ್ಶನ ಮಾಡ್ಕೊಂಡ್ ಬಂದಾರಿ ಬರೋದು. ಸಿಕ್ಕಾಪಟ್ಟೆ ನಂಬರ್ ಐತಿ ನೋಡಿ. ಇನ್ನ 1 ಅವರ್ ಆಗ್ತೈತಿ. ಬಾಳ ಲಾಂಗ್ ಐತ್ರಿ ಲೈನ್. ಬಾಳ ಐತಿ. ಇನ್ನು ಅಲ್ಲಿ ಐತಿ ಇದು. ನಾ ಅಲ್ಲೇ ಅಂತ ಅನ್ಕೊಂಡಿದ್ನಿ. ಇಲ್ಲಿ ನೋಡ್ರಿ ಇಲ್ಲಿ. ನೋಡಿಲ್ಲಿ 1 ತಾಸಲ್ಲಿ 2 ತಾಸ ಆಗೈತಿ ನಮ್ದು. ಬಾಳ್ ನಂಬರ್ ಐತಿ ನೋಡ್ರಿ. ಇದೆಲ್ಲಾ ದಾಟಿ ಹೋಗ್ಬೇಕು. ಲೇಟ್ ಆಗ್ತೈತಿ. ಇನ್ನು 2 ತಾಸ ನೋಡ. ನಮ್ ಉದಯಗಂತೂ ಕಾಲ್ ನೋವು ಸಿಕ್ಕಾಪಟ್ಟೆ. ಇನ್ನ ಯಾವಾಗ ಬರ್ತೈತಿ ಅಂತ ಅನ್ನಕತ್ತಾನು. ಕುಂತಿದ್ವು ಅಲ್ಲಿ ಒಂದ್ 5 ನಿಮಿಷ. ಕುಂತ ಮತ್ತ್ ಎದ್ದು ಬಂದು ನಿಲ್ಲೋದು ಹೋಗೋದು. ಸಿಕ್ಕಾಪಟ್ಟೆ ಲೈನ್ ಐತಿ. ಕ್ಯೂ ಐತಿ. ಅಲ್ಲೇ ಲೈನಾಗ್ ಕುಂತಾರ ನೋಡಿದ. ಇನ್ನ ಎಷ್ಟ್ ತಾಸ ಬರಾಕೈತಿ ನಂಬರ್ ಹಚ್ಚಿ? 1.5 ತಾಸ ಅದ. ಇನ್ನ 1.5 ತಾಸ ಆಮೇಲೆ 3 ತಾಸ ನೋಡಿದ ನಂಬರ್ ಇಟ್ಟದಾವ್. ಯಾಕಂದ್ರ ಶರ್ಟ್ ಬನಿಯನ್ ತೆಗಿದ್ ಬರ್ರಿ ಅಂತ ಅನ್ನಕತ್ತಾರ. ನಮಗ್ ಇದೆಲ್ಲ ತೆಗಿಯಂಗಿಲ್ಲತ್ತ. ತೆಗ್ಯಾಕತ್ತಾನು ಅವ್ ನೋಡ್ರಿ. ನ್ಯಾಯ ಒಂದ್ ಒಟ್ಟ ತೆಗ್ಯಾಂಗಿಲ್ಲ. ರಾಯರ್ ದರ್ಶನ ಮಾಡ್ಕೊಂಡ ತೀರ್ ನೀರ್ ತಗೊಂಡ ತೆಗ್ಯಾಂಗಿಲ್ಲ ಅನ್ನೋ ಹೊರಗ್ ಬಂದ ತಂದೆ ತಾಯಿ ನೋಡ್ರಿ. ನೋಡ ಮುದೈದ ದರ್ಶನ ಎಲ್ಲ ಹಾಳಾಗತಾನ. ಚೆನ್ನಾಗಯ್ತ್ ಮಾತ್ರ. ಹಂಗೆ ಚೆನ್ನಾಗಿತ್ತು ತೆಗ್ದಿದ್ದಕ್ ಇವತ್ತಿನ ದಿನ. ತೆಗ್ಯಾಂಗಿಲ್ಲ. ಅಲ್ಲಿಂದ ಬಿಟ್ಟು ಬರಾಕ ಹಾ ಮನ್ಸಿರ್ಲಿಲ್ಲ. ಏನು ಬ್ಯಾಡತ್ತ. ಹಿಂಗಾಗಿ ಬಿಟ್ಟಿತ್ತು. ಮತ್ತೆ ಬೇರೆ ಪ್ಲೇಸಿಗೆಲ್ಲ ಹೋಗ್ಬೇಕಿತ್ತಲ್ಲ. ಒಳಗಡೆ ವಿಡಿಯೋ ಮಾಡಕ್ ಹಿಂಗಾಗಿ ಬಿಡಂಗಿಲ್ಲ. ಇನ್ನೊಂದ್ ಅದಕ್ಕೆ ಅಲ್ಲಿ ಇಲ್ಲೇ ನಿತ್ಕೊಂಡ್ ಲಾಸ್ಟ್ ವಿಡಿಯೋ ಮಾಡಿ ರಾಯರ್ ಬಿಡತ್ತೆ ಸಂಬಂಧ ನೋಡು. ಇನ್ನೊಮ್ಮೆ ಚಂದ ತುಂಬ್ಕೊಂಡ್ ನೆಕ್ಸ್ಟ್ ಗಾಡಿ ಹತ್ತಿದ್ವಿ ನೋಡ್ರಿ. ಅಲ್ಲಿಂದ ಕೆಳಗಿರೋದು ಈ ಕಡೆ ಬಂದ್ ಅಲ್ಲಿ ಒಳಗ್ ಹೋಗೋದು. ಇವಾಗ ರಾಯರ್ ದರ್ಶನ ಮುಗಿಸ್ಕೊಂಡ್ ಹೊರಗ್ ಬಂದೇವ್ ನೋಡ್ರಿ. ಒಳಗಲ್ಲಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಹಿಂಗಾಗಿ ಏನ್ ಮಾಡಕ್ ಹೋಗ್ಲಿಲ್ಲ. ಜನ ಮಗ ಸರಿ ಇದಾರು. ಇಲ್ಲೆಲ್ಲ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕತ್ತಾರ ನೋಡ್ರಿ. ಹೆಜ್ಜೆ ನಮಸ್ಕಾರ ಮಾಡ್ಬೋದು, ಸೇವೆ ಮಾಡ್ಬೋದು. ರಾಯರ್ ದರ್ಶನ ಮಾಡ್ಕೊಂಡ ತೀರ್ ನೀರ್ ತಗೊಂಡ ಹೊರಗೆ ಬಂದು ನೋಡ್ರಿ. ದರ್ಶನ ಎಲ್ಲ ಚೆನ್ನಾಗೈತ್ ಮಾತ್ರ. ಚೆನ್ನಾಗಿತ್ತು ಇವತ್ತಿನ ದಿನ.
ಅಲ್ಲಿಂದ ಬಿಟ್ಟು ಬರಾಕ ಮನಸ್ಸಿರಾಕಿಲ್ಲ, ಹಾಗಾಗಿ ಬಿಟ್ಟಿತ್ತು. ಮತ್ತು ಬೇರೆ ಪ್ಲೇಸಿಗೆಲ್ಲ ಹೋಗ್ಬೇಕಿತ್ತಲ್ಲ, ಹಿಂಗಾಗಿ ಇನ್ನೊಮ್ಮೆ ಅಲ್ಲಿ ನಿಂತ್ಕೊಂಡು ರಾಯರ ಸನ್ನಿಧಿನೆಲ್ಲ ಇನ್ನೊಮ್ಮೆ ಕಣ್ ತುಂಬ್ಕೊಂಡು ನೆಕ್ಸ್ಟ್ ಗಾಡಿ ಹತ್ತಿದ್ವಿ ನೋಡ್ರಿ. ಇನ್ನ ಮಧ್ಯಾಹ್ನ ಊಟಕ್ಕೆ ಹೊಂಟಿದ್ವಿ. ಇವಾಗ ಇನ್ ಮಧ್ಯಾಹ್ನ ಊಟಕ್ಕೆ ಎಲ್ಲ ಬಾಗಲಕೋಟೆ ಒಳಗೆ ಇಳಿಸಿದಾರ ನೋಡ್ರಿ. ಲಿಂಗಾಯತ್ ಖಾನಾವಳಿ ಕರ್ಕೊಂಡ್ ಹೊಂಟಾರು. ಎಲ್ಲ ಮುಂದ್ ಹೊಂಟಾರ ಅವ್ರ ಕಡೆ. ಇದ್ಯಾವ್ದು ಅನ್ನಪೂರ್ಣೇಶ್ವರಿ ಲಿಂಗಾಯತ್ ಖಾನಾವಳಿ ಬಂದು ನೋಡ್ರಿ. ಊಟ ತಯಾರಿದೆ, ಬನ್ನಿ ಊಟ ಮಾಡುವ. ಬರ್ರಿ ಊಟ ಮಾಡ್ಕೊಂಡ್ ಬರ್ನು. ಕುಂತಾರ ಎಲ್ಲಾರು ಅಲ್ಲೇ, ಅಲ್ಲಿ ವಿಡಿಯೋ ಮಾಡಂಗಿಲ್ಲ. ನಿಂಗೇನ್ ಬೇಕು? ಚಪಾತಿ. ಚಪಾತಿ ಕೊಡಂಗತ್ತ, ರೊಟ್ಟಿ ಕೊಡ್ತಾರ. ಚಪಾತಿ ಚಪಾತಿ ಇಲ್ಲಿ ರೊಟ್ಟಿ ಊಟ. ಚಪಾತಿ ಇಲ್ಲ ರೊಟ್ಟಿ ಚಪಾತಿ ಊಟ. ಉಪ್ಪಿನಕಾಯಿ, ಚಟ್ನಿ, ಹಸಿರಾರ, ಅದನ್ನ ಪಲ್ಯ, ಮೂರ್ದ ಪಲ್ಯ, ಉಳ್ಳಾಗಡ್ಡಿ, ಚಪಾತಿ, ರೊಟ್ಟಿ ಬರ್ಬೇಕಿಲ್ಲಿ. ಫಸ್ಟ್ ಕ್ಲಾಸ್ ಊಟ ಅಂತ ಆಯ್ತು. ಮೊಸರು ತಿಂದೇವ್ ಬ್ಯಾರಿ. ಇನ್ನೇನ ನಿದ್ದಿನ ಮಾಡೋದ್ ನೋಡ್ರಿ. ಇನ್ನ ಅಂಜನಾದ್ರಿ ಹೋಗೋದೈತಿ. ಇನ್ನೊಂದ್ ತಾಸ ಅಂತ, ಇನ್ನೊಂದ್ 4 ಕಿಲೋಮೀಟರ್. ಆಗ ಅಂಜನಾದ್ರಿ ಬೆಟ್ಟಕ್ ಬಂದು ನೋಡ್ರಿ. ಈಗ ನಮ್ಮ ಹುಡುಗ ಏನಾರ ಕೊಡ್ರಿ, ಏನಾರ ತಗೋರಿ. ಕೂಲ್ ಡ್ರಿಂಕ್ಸ್ ಕುಡಿಯಾಕತ್ತಾರ ನಮ್ಮ ಹುಡುಗರ. ಫ್ರೂಟ್ಸ್ ತಿನ್ನತ್ತಾರು. ಮಾವಿನಕಾಯಿ ಬ್ಯಾಡಪ್ಪ, ಹುಳಿ ಮೊದ್ಲ. ಹೋಗ್ಕಿತ ಮುಂಚೆ ರಾಮನ್ ದರ್ಶನ ಮಾಡ್ಕೊಂಡ್ ಹೋಗ್ಬೇಕು ನೋಡ್ರಿ. ರಾಮನ್ ಸ್ಟ್ಯಾಚು ಐತಿ. ಸೂಪರ್ ಚಲೋ. ಇನ್ನು ಬಾಳ ದೂರ ಐತಿ. ಬಾಳ ದೂರ ಇಲ್ಲ. ಬಂತ್ರಿ ಇನ್ನೇನ್ರಿ ಅನ್ಕೋತೇನಿ. ಟ್ರಾಫಿಕ್ ಆಗ್ಬಿಟ್ಟೈತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅನ್ಕೋತ ಹತ್ಬೇಕ. ಜೈ ಶ್ರೀರಾಮ್. ಟ್ರಾಫಿಕ್ ನೋಡ್ರ ಹೊಂಟಿವಿ ಹಂಗ. ದೇವ್ರ ಬರ ಐತಿ. ನೋಡಿ ವ್ಯೂ ಮಾತ್ರ ಚೆನ್ನಾಗೈತಿ ನೋಡ್ರಿ ಈ ಕಡೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜಯ ಜಯ ದೇವ್ರ. ದೇವ್ರ ಹೊರಗತಿ ನಮ್ ಹುಡುಗರೆಲ್ಲ ಹೋದೇವ ದೇವ್ರ. ನಮ್ ಹುಡುಗನ ನಮ್ಕಿತನ ಫುಲ್ ಜೋಶದಾಗ ಅದಾರ ಅವ್ರು. ನಾನ್ ಬಿಟ್ಟ ಬಂದ್ ಬಿಟ್ಟಾರ್ದ. ಉದಯ್ ನಿಲ್ರಿ. ನಾನು ಹಿಂದ ಹೇಳೈತಿ ಕೆಂಪ್ ಮಂಗೆ. ಮಂಗ್ಯಾನ್ ತೋರ್ಸತ್ತ ನೋಡಿ ಅವ್ರಿ. ಮಂಗ್ಯಾನ್ ಒಳಗ್ ಬಂದ್ ನಿಂತಾರ ಇಲ್ಲಿ. ಕರ್ಕೊಂಡ್ ಹೋಗು ನೋಡ ಮನಿಗೆ. ನಡ್ರಿ ಹೋಗು ನಡ್ರಿ. ನನ್ಕಿತ ಫಸ್ಟ್ ಬಂದ್ರ ನೋಡ್ರಿ ಅವ್ರ ಒಟ್ಟ. ಚಲೋ ಚಲೋ ಎಲ್ಲ ಬಂದ್ರ. ಬಂದು ನೋಡ್ರಿ. ಜೈ ಶ್ರೀರಾಮ್. ವ್ಯೂ ಚೆನ್ನಾಗೈತಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನೋಡ್ರಿ. ಇನ್ನೊಂದ್ ಸ್ವಲ್ಪ ದೂರ ಐತಿ. ಅಷ್ಟ್ರಾಗ ನಮ್ಮ ಉದಯ ಇದಾವ. ನಂಗೆ ಕಾಲ್ ನಡಗತ್ತಾವ ಅನ್ನಕತ್ಬಿಟ್ಟ. ಹತ್ತಿ ಇಳಿಬೇಕಲ್ಲ, ಭಾಳ ದೂರ ಇತ್ತು. ಹಿಂಗಾಗಿ ಒಂದ್ ಸ್ವಲ್ಪ ಕುಂತ ರೆಸ್ಟ್ ಮಾಡಿ ದರ್ಶನ ತಗೊಂಡ್ ಮತ್ತೆ ಬಂದ್ರ ಅಲ್ಲಿ ಮುಂದಿನ ವಿಡಿಯೋ ದರ್ಶನ ಫೋಟೋ ತಗೊಳಂಗ ಇದ್ರಕಿಲ್ಲ. ಹಿಂಗಾಗಿ ಹಂಗ ದರ್ಶನ ಮಾಡ್ಕೊಂಡ್ ಬಂದು ಕಾಲ್ ನಮ್ ನುಸದವನು ಹುಡುಗರಂತ ಮಾತೇ ಒಟ್ಟ ಬಂದಿಲ್ಲ ಮಂಗ್ಯ ಅವ್ನ ನೋಡಕತ್ತ ಕಡೆಯಿಂದ ಬಂದಾರ ಅಂತೂ. ಇಲ್ಲಿ. ಹಂಗ ಒಟ್ಟು ಅಲ್ಲ ಜಿಕ್ಕದ ಹತ್ತದ ಜಿಕ್ಕದ ಹಾಯ್ ಇಳಿದ್ಬಿಟ್ಟ ನೋಡ್ರಿ ಹಾಯ್ ಒಟ್ಟ. ಮಾಡಂಗಿಲ್ಲ. ಮ್ಯಾಲಿಂದ ಅವಕ್ಕೂ ಹಾಯ್ ಕೆಳಗ್ ಮಾಡಕತ್ತಾರ ಬರ್ಗುಡ್ದ ನೋಡ್ರಿ ನಮ್ಮ ಇಲ್ಲಿ. ಯಜಮಾನ್ರು ವ್ಯೂ ಕಬ್ಬಿನ ಹಾಲು ಪಾಯಿಂಟ್ ಆರ್ಡರ್ ಐತದ ಇಲ್ಲೇನು. ಮಾಡಿದ್ರು. ಅವ್ರು ಕುಡ್ದ ಕುಂತಿದ್ರು. ನಾವು ಬರ್ಗುಡ್ದ ಒಂದ್ ಸ್ವಲ್ಪ ಕಡಿಮೆ ಬಿದ್ದಿತ್ತು. ಚೆನ್ನಾಗೈತ್ ಅದ್ರಾಗ ನೋಡ್ರಿ. ನಮ್ ಪ್ರಣವ್ಗೆ ತಗೋಪ ಇದನ್ನ ತಗೋ ಅಂತಂದ್ರು. ಇಲ್ಲ ಅವ್ನಿಗೆ ಸಪ್ರೇಟ ಬೇಕಾದ ನಿಂತು ಎಲ್ಲ ಬಿಟ್ಟಾನ ಒಟ್ಟ. ಕಲ್ಗಳದಾವಲ್ಲ ಇಲ್ಲಿ ಏನು ಒಟ್ಟ ಒಂದಿಟ್ಟು ಬೇಕಂದ್ರ ಜರದ್ರ ಆತ ಬೇಕ ಅವಂಗ. ಹೋತ. ನಂಗ್ ಬೇಡ ನೀನ ಕುಡಿಯತ್ತಂದ್ರ ಇಲ್ಲ ನಂಗ್ ಬೇಡ ಬೇಕಂತ ನಿಂತು ಬಿಟ್ಟ ನೋಡ್ರಿ. ಬಂಡೆಗಲ್ಗೋದ ನೋಡ್ರಿ. ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡ ಹೊಳ್ಳಿ ರಿಟರ್ನ್ ಕೆಳಗ್ ಬಂದು ನೋಡ್ರಿ. ಇನ್ನೊಂದ್ ಸ್ವಲ್ಪ ದೂರ ಇತ್ತು. ಅಲ್ಲೇ ಮತ್ ಮುಂದ್ ಬರ್ಬೇಕಾದ್ರೆ ಸ್ವೀಟ್ ಕಾರ್ನ್ ಎಲ್ಲ ಮಾರಕತ್ತಿದ್ರು. ನಾವು ಸ್ವೀಟ್ ಕಾರ್ನ್ ತಗೊಂಡು ನಮ್ಮ ಹುಡುಗರು ಇದ್ದಾರ ಐಸ್ ಕ್ರೀಮ್ ಬೇಕು ನಮಗತ್ತ ಅಂದ್ರು. ಹಿಂಗಾಗಿ ಒಂದ್ ಸ್ವಲ್ಪ ಕುಂತ ರೆಸ್ಟ್ ಮಾಡಿ ನಾನು ಐಸ್ ಕ್ರೀಮ್ ತಗೋತೇನೆ ಅಂತಂದ. ನಮ್ ಗಿಡ್ಗಂತೂ ಒಂಚೂರು ಟಯರ್ಡ್ ಅನ್ನೋದ ಆಗಿಲ್ಲ. ಕಾಲ್ ನುಸದ ಅವನು ಮಾತಾ ಬಂದಿಲ್ಲ ಅವ್ನ ಕಡೆಯಿಂದ ಅಂತೂ. ಹಂಗ ಒಟ್ಟು ಜಿಕ್ಕೋತ ಹತ್ತದ ಜಿಕ್ಕೋತ ಇಳಿದ್ ಬಿಟ್ಟ ನೋಡ್ರಿ ಒಟ್ಟ. ಮ್ಯಾಲಿಂದ ಕೆಳಗೆ ಬರ್ಗುಡ್ದ ನಮ್ಮ ಯಜಮಾನ್ರು ಕಬ್ಬಿನ ಹಾಲು ಆರ್ಡ್ರ್ ಮಾಡಿದ್ರು. ಅವ್ರು ಕುಡ್ದು ಕುಂತಿದ್ರು. ನಾವು ಬರ್ಗುಡ್ದ ಒಂದು ಸ್ವಲ್ಪ ಕಡಿಮೆ ಬಿದ್ದಿದ್ದು. ಅಟ್ರಾಗ ನಮ್ಮ ಪ್ರಣವ್ಗೆ ತಗೋಪ ಇದನ್ನ ತಗೋ ಅಂತ ಅಂದ್ರೆ ಇಲ್ಲ ಅವ್ನು ನಂಗೆ ಸಪ್ರೇಟಾಗಿ ಬೇಕಾದ್ರೆ ನಿಂತು ಬಿಟ್ಬಿಟ್ಟಾನ ಒಟ್ಟು ಬೇಕಂದಿದ್ದು ಬೇಕಾ ಅವಂಗೆ. ನಂಗೆ ಬೇಡ ನೀನು ಕುಡಿಯತ್ತಂದ್ರೆ ಇಲ್ಲ ನಂಗೆ ಬೇರೆದ ಬೇಕತ್ತ ನಿಂತು ಬಿಟ್ಟಾನ ನೋಡ್ರಿ. ಲಾಸ್ಟಿಗೂ ಕುಡ್ದ ಮತ್ತು ಹೋಗೋದೈತೆ ಬಾ ಜಲ್ದಿ ಅಣ್ಣ ಅಂತಲಿ ಅದನ್ನ ಕುಡ್ದ ಮತ್ತು ಹೊರಟು ನೋಡ್ರಿ.
ಅಲ್ಲೇ ಮತ್ತೆ ಮುಂದೆ ಬರ್ಬೇಕಾದ್ರೆ ಸ್ವೀಟ್ ಕಾರ್ನ್ ಎಲ್ಲ ಮಾರಕತ್ತಿದ್ರು. ನಾವು ಸ್ವೀಟ್ ಕಾರ್ನ್ ತಗೊಂಡು ನಮ್ಮ ಹುಡುಗರಿದ್ದಾರೆ ಐಸ್ ಕ್ರೀಮ್ ಬೇಕು ನಮಗತ್ತ ಅಂದರು. ಅವ್ರು ಅನ್ನೋದು ಐಸ್ ಕ್ರೀಮ್ ತೊಗೊಂಡಿದ್ರು. ಹಿಂಗಾಗಿ ನಾನು ಐಸ್ ಕ್ರೀಮ್ ತೊಗೋತೇನೆ ತಂದೆ ಮತ್ತು ಐಸ್ ಕ್ರೀಮ್ ತೊಗೊಂಡು ಹೊಳೆ ಗಾಡಿ ಹತ್ತಿದ್ದು ನೋಡ್ರಿ. ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಬಂದೇವ್ ನೋಡ್ರಿ. ಫಸ್ಟ್ ಒಮ್ಮೆ ಬಂದಿದ್ದೆ ನಾ, ಯಾವಾಗ ನಮ್ ರಿಲೇಶನ್ ಇಲ್ಲ ನಮ್ ರಿಲೇಶನ್ ಈ ಕಡೆ ಬಂದಿದ್ದು ಅವಾಗ ಬಂದಿದ್ನಿ. ನೆಕ್ಸ್ಟ್ ಇವಾಗ ಬಂದೇನ್ ನೋಡ್ರಿ. ಹಾಯ್ 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 ಉದಯ್, ನಮ್ ಉದಯ್ ಪ್ರಣವ್ಗ ಏನ್ ಬೇಕಾಗೈತಿ ಉದಯ್ ನಿಂಗ? ಯಾವ ಪೂಲ? ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ಅಂತ ನೋಡ್ರಿ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಏನ್ ನಿನಗೇನ್ ಬೇಕಾ ಗಿಡ? ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ಅಂತರಿ. ಸ್ವಿಮ್ಮಿಂಗ್ ಪೂಲ್ ಬೇಕಾಗೈತೆ ಅವ್ರಿಗೆ. ಅಯ್ಯೋ ಯಾವಾಗ ಸ್ವಿಮ್ಮಿಂಗ್ ಪೂಲ್ ಬರ್ತೈತಿ ಯಾವಾಗ ಬರ್ತೈತಿ ಹೇಳಿ ಕೇಳ್ಕೊತ ಬಂದ ನೋಡ್ರಿ. ಬೇರ್ ನೋಡ್ ಮುಂದ್ ಹೋಗೋನು. ದೇವಿಗೆ ಉಡಿ ತುಂಬಾಕ ಇವಾಗ ಉಡಿ ತುಂಬಾ ಸಾಮಾನ್ ತಗೊಳಕತ್ತಾರ ನೋಡ್ರಿ. ಅಲ್ಲಿ ತಗೊಳಕತ್ತಾರು ಉಡಿ ತುಂಬಾ ಸಾಮಾನು. ಇವಾಗ ಎಂಟ್ರಿ ಆಗತ್ತೆ ನೋಡ್ರಿ ಹುಲಿಗೆಮ್ಮ ದೇವಿ ಇದಕ್ಕ. ದ್ವಾರ ನೋಡ್ರಿ ಎಷ್ಟ್ ಚೆನ್ನಾಗೈತೆ ದೊಡ್ಡದು, ಮಸ್ತ್ ಐತೆ ನೋಡ್ರಿ, ಚೆನ್ನಾಗೈತೆ ಮಾತ್ರ. ಹೊಂಟ ಇವಾಗ ಎಷ್ಟ್ ಗಂಟೆ ತನ ಇರ್ತೈತಿ ಗೊತ್ತಿಲ್ಲ, ನೋಡ್ಬೇಕು ಅಲ್ಲಿ ಹೋದಾಗ. ದರ್ಶನ ಅಷ್ಟೊಂದ್ ರಶ್ ಏನಿಲ್ಲ, ಹಿಂಗಾಗಿ ಹೋಗ್ಬೋದು. ಆದ್ರೆ ಒಳಗ್ ವಿಡಿಯೋ ಮಾಡಕ್ಕೆಲ್ಲ ಪರ್ಮಿಷನ್ ಇಲ್ಲ, ಅಲ್ಲಿದ್ ಏನ್ ಮಾಡಂಗಿಲ್ಲ. ಅಷ್ಟೇ ಹೊರಗಿನ ತನಾಟ ಮಾಡಿತೇನೆ ನೋಡ್ರಿ. ನಾವ್ ಬರ್ಗುಡನ ದೇವಿ ಇದು ಪಲ್ಲಕ್ಕಿ ತಗೊಂಡ್ ಹೊಂಟಿವ್ ನೋಡ್ರಿ. ದೇವಿ ದರ್ಶನ ಆಯ್ತು ಅಷ್ಟ್ ಚೆನ್ನಾಗಿ. ಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಲ್ಲೆಲ್ಲ ವಿಡಿಯೋ ಮಾಡಕ್ ಬಿಡ್ಲಿಲ್ಲ, ಹಿಂಗಾಗಿ ಇಲ್ಲಷ್ಟೇ ಮಾಡಿದ್ರು. ದೇವಿ ಮಂಗಳಾರತಿ ಆಗಾಕತ್ತಿತ್ತು, ಕರೆಕ್ಟ್ ಟೈಮ್ಗೆ ಬಂದೆ ನೋಡ್ರಿ. ಎಷ್ಟ್ ಚೆನ್ನಾಗಿ ಮಾಡಕತ್ತಾರು. ರಥೋತ್ಸವ ನೋಡಾಕ್ ಬಂದ್ರು. ಪೂಜೆ ಆಗತೈತಿ, ಪೂಜೆ ಮಾಡ್ತಾರೆ. ಹುಲಿಗೆಮ್ಮ ದೇವಿ ದರ್ಶನ ಆಯ್ತು. ನೆಕ್ಸ್ಟ್ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹೋಗೋದಂತ ನೋಡ್ರಿ. ನೆಕ್ಸ್ಟ್ ಅಲ್ಲಿ ಹೋಗೋದು. ಅಲ್ಲಿ ಹೋಗಿ ವಸ್ತಿ ಇರೋದಕೈತೆ, ಅಲ್ಲಿಂದ ಆ ಕಡೆ ಹೋಗೋದಕೈತೆ ಗೊತ್ತಿಲ್ಲ. ನೋಡ್ಬೇಕು ಅಲ್ಲಿ ಹೋಗಿ ಏನ್ ಮಾಡ್ತಾರಂತ. ಗವಿಸಿದ್ದೇಶ್ವರ ಮಠಕ್ ಬಂದು ನೋಡ್ರಿ. ದೊಡ್ಡದೈತ್ ಮಾತ್ರ ಮಠ, ಮಸ್ತ್ ಐತಿ. ಅಲ್ಲಿ ಮ್ಯಾಲಿನ ತನ ಹೋಗ್ಬೋದು, ಏನಂತ ಗೊತ್ತಿಲ್ಲ. ಹಂಗ ಹಂಗ ಹೋಗ್ತಾ ಇವತ್ತಿಲ್ಲ ಸ್ಟೇ ಮಾಡೋದು. ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಜಾಗ ಬಿಡೋದು ಊರ್ ಕಡೆ. ಇಲ್ಲಿ ಮಾತ್ರ ಇಲ್ಲೇ ಊಟ ಮಾಡೋದು ಆಗೋದು. ಹಿಂಗ ನೋಡ್ರಿ, ಊಟಕ್ಕೆ ಹೊಂಟು ಡೈರೆಕ್ಟ್. ಪ್ರಸಾದ್ ಚಾಲು ಐತಿ, ಊಟ ಮಾಡ್ಕೊಂಡ್ ಮುಂದಿಂದ ನೋಡುದು. ಬಂದೆ ನೋಡ್ರಿ, ಸಜ್ಜಿಕಾ ಮಾಡಿದಾರು. ಸಜ್ಜಿಕಾ ರೈಸ್ ಸಾಂಬಾರು ಮಾಡ್ಕೊಂಡು ಹೋಗೋದು. ಹಲೋ, ಊಟ ಆಯ್ತು. ಇವಾಗ ಅಡ್ಡಾಡಕ್ ಬಂದೆ ನೋಡ್ರಿ. ಅಡ್ಡಾಡ್ ನೋಡಕತ್ತೀವಿ ಪ್ಲೇಸ್ ಹೆಂಗೈತಿ. ಯಾರ್ ಫಸ್ಟ್ ಹತ್ತಾರೋ ಚಲೋ. ಯಾರ್ ಫಸ್ಟ್ ಮತ್ತೆ ಓಡ್ಕೊಂಡ್ ಬಂದು ನೋಡ್ರಿ. ನಾನು ಉದಯ್ ಫಸ್ಟ್ ಬಂದು ನಮಗ್ ಗಿಡ್ಡ ಅವ ಚಾಲೆಂಜ್ ಕಟ್ಟಿದವ, ಅವ ಸೋತ ಅಲ್ಲ. ಈ ಕಡೆ ಹೊಂಟೇವಿ, ಅಡ್ಡಾಡ್ಕೋತ ಹೊಂಟೇವಿ ನೋಡ್ರಿ. ಆ ಕಡೆ ನೋಡಾಕತ್ತೀವಿ. ಹೆಂಗ ಬಾಳ ದೊಡ್ಡದೈತಿ ಗಿಡ್ಡ, ಬಾಳ ದೊಡ್ಡದೈತಿ. ಮತ್ತೆ ಕೇಕೈತಿ ಓಡಿ ಬರಲ್ಲ. ಚಲೋ, ಜನ ಇನ್ನು ಹಂಗ ನೋಡಾಕತ್ತಾರ ಎಲ್ರು. ಬಾ ಈ ಕಡೆ ದೇವಸ್ಥಾನ ಅಂತ ನೋಡ್ರಿ, ಆ ಕಡೆಗೂ ಅಲ್ಲಿ ದೇವರು. ಇವಾಗೂ ಊಟ ಮಾಡಿ ಇಲ್ಲಿ ಈ ಕಡೆ ಬಂದಿದ್ದು. ಅಷ್ಟೇ ನಮ್ದು ಲಕ್ ಏನಂದ್ರೆ ಇವತ್ತು ಅಜ್ಜಾರ್ ಸಿಕ್ಕಿದ್ರು. ಗವಿಸಿದ್ದೇಶ್ವರ ಅಪ್ಪಗಳು ಕುಂತಿದ್ರು. ಯಾವಾಗೂ ಟಿವಿ ಒಳಗ ಮೊಬೈಲ್ದಾಗ ಅವ್ರ ಪ್ರವಚನ ಕೇಳ್ತಿದ್ದು, ನಾವ್ ಡೈರೆಕ್ಟ್ ಆಗಿ ಅವ್ರು ನೋಡಿದ್ವಿ. ಎಷ್ಟು ಖುಷಿ ಆಯ್ತು ಅಂದ್ರ ಬಾಳ ಖುಷಿ ಆಯ್ತು. ಇವತ್ತೇನೋ ಲಕ್ ಐತಿ ನಮ್ದು ದಿನ. ಅಲ್ಲೇ ದೇವಿ ದರ್ಶನ ಆಯ್ತು, ರಥೋತ್ಸವ ಆಯ್ತು, ಮಂಗಳಾರತಿ ಸಿಕ್ತು. ಇಲ್ಲಿ ಬರಗುಡ್ದ ಅಜ್ಜಗಳು ಭೇಟಿ ಆದ್ರು, ಖುಷಿ ಆಯ್ತು. ಪ್ರವಚನ ಐತಿ ಅಂತ ನೋಡಿದ್ರೆ ಪ್ರವಚನ ಇಲ್ಲ, ಸೋಮವಾರಕ್ಕೊಮ್ಮೆ ಇರ್ತೈತಿ ಅಂತ ಹೇಳಿದ್ರು. ಹಿಂಗಾಗಿ ಪ್ರವಚನದು ಏನಿಲ್ಲ. ಹಾತ್ ಓಡ್ ಯಾರ್ ಫಸ್ಟ್ ಹತ್ತಾರು ಅಂತ. ಒಟ್ಟ ಇವತ್ತು ಮೆಟ್ಲ ಹತ್ತೋದು ಮಾಡೋದು ಇದ್ದ ಆಗ್ಬಿಟ್ಟೈತಿ ನಮ್ದಂತ. ಅಂದ್ರೆ ಇನ್ನು ಇವತ್ತಿನ ದಿನ ಬಾಳ ಚೆನ್ನಾಗಿತ್ತು, ಎಲ್ಲಾ ಚೆನ್ನಾಗಿ ಆಯ್ತು ಇವತ್ತು. ಇನ್ನ ನಾ ಬೆಳಿಗ್ಗೆ ಎದ್ದ ಹೋಗುದು. ಯಾವ್ದ ಮೆಟ್ಲುಗಳ ಚಂದ ಹೋಗಿ ಅವ ನಮ್ಮ ನೋಡಿ ಅಂಜಿ ಓಡಾಕತ್ತಾವ. ಇವ್ರ ಅದು ನೋಡಿ ಅಂಜಾಕತ್ತಾರ. ನಡ್ರಿ ಅಯ್ಯಪ್ಪ
ಎಷ್ಟು ಕಾಲ ಐತಿ. ಹಾ ಹಾ ಹಾ. ನೋಡ್ರಿ ಇಲ್ಲಿ ವ್ಯೂ ಕಂಬಗಳು ಚೆನ್ನಾಗೈತಲ್ಲ. ತೇಕತ್ತಿತ್ತು ಎಲ್ರು ಹೊಂಟಾರಕ್ಕೆ ನೋಡಕ. ಹೊಂಟೇನ್ ನೋಡ್ರಿ ಇವಾಗ ಆ ಕಡೆ. ಇನ್ನು ಏನೋ ಪೆಂಡಿಂಗ್ ಉಳಿತದ ಮ್ಯಾಲ ಇದನ್ನ ಹಾಕಿರ್ಬೋದಲ್ಲ. ಇನ್ನು ಕಟ್ಟತಾರ ಎಷ್ಟು ಕಂಬಗಳು. ಇದು ಗರ್ಭಗುಡಿದು ಇಲ್ಲೇ ಆಗ್ತಿರ್ಬೋದು ಮೇ ಬಿ ಅದಕ್ಕೆ ಹಿಂಗ ಹಾಕ್ಯಾರ. ಚೆನ್ನಾಗೈತಿ. ಎಲ್ಲ ಕೊಪ್ಪಳನ ಕಾಣ್ತೈತ್ ನೋಡ್ರಿ ಇಲ್ಲಿಂದ. ಪೂರ ವ್ಯೂ. ಮಟ ಅಲ್ಲಿಂದ ಎಷ್ಟು ದೊಡ್ಡದೈತಿ ಅಂದ್ರ ಬಾಳ ದೊಡ್ಡದೈತಿ ನೋಡ್ರಿ. ಅಲ್ಲಿ ನಮ್ ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಮಾಡಿವ. ಅಲ್ಲಿಂದ ಆ ಕಡೆದೆಲ್ಲ ಸುತ್ತ ದೊಡ್ಡದೈತ್ ಮಾತ್ರ. ಬರ್ರಿ ಹೋಗುವ. ಇನ್ನ ಇಲ್ಲೇ ಉಳ್ಕೋದಾಕೈತಿ ನೋಡ್ಬೇಕ ಎಲ್ ರೂಮ್ ಕೊಡ್ತಾರ ಏನ್ ಅಂತ. ನಂತರ ಗೊತ್ತಾಗೋದು ಏನು. ಗಾಳಿಯೆಲ್ಲ ಎಷ್ಟ್ ಚಂದ ಬಿಟ್ಟೈತಿ ಪ್ರಶಾಂತವಾಗೈತಿ. ಸೂಸ್ ನಂಗೆ ಗಾಳಿ ಬರಾಕತೈತಿ. ಇಲ್ಲಿ ಒಂದು ಮಂದಿರ್ ಐತ್ ನೋಡ್ರಿ. ಗರ್ಭಗುಡಿ ಐತಿ. ಹೌದು ಯಾರ್ಯಾರ ಸ್ಟ್ಯಾಚು ಅದಾವನಲ್ಲಿ. ಸ್ಟ್ಯಾಚು ಅದಾವ ನೋಡ್ರಿ. ಅಜ್ಜಾರ್ ಪಾದರಕ್ಷೆಗಳು. ಇದು ಹೊಸದು ಇದ್ನ ನೋಡಿದು. ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡ್ರಿ ಇದು. ಅಜ್ಜಾರ್ ಭೇಟಿ ಆಯ್ತ್ ನೋಡ್ರಿ. ಮಾತಾಡ್ಸಿದ್ರ ಚೆನ್ನಾಗಿ ಊಟದು ಮಾಡ್ರಿ ಏನು ಅಂತ. ಇರ್ತೇವಿ ಅಂತ ಅಜ್ಜಾರ್ ಮುಂದ್ ಹೇಳಂತ್ಲೆ ಅಜ್ಜಾರ್ ರೂಮ್ ವ್ಯವಸ್ಥೆ ಮಾಡಿ ಕೊಡ್ತೇನಿ ಇಲ್ಲೇ ಉಳ್ಕೊಂಡ್ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ಹೋಗ್ರಿ ಅಂದ್ರು. ಹಿಂಗಾಗಿ ಇಲ್ಲಿ ಬಂದೆ ನೋಡ್ರಿ. ದೊಡ್ಡ ಬಿಡ್ಸಕ್ಕೆ ಎಲ್ಲ ಗಾಡಿ ಎಲ್ಲ ಪಾರ್ಕ್ ಮಾಡಿ ಒಳಗ್ ಹೋಗೋದು. ಹಾಸಿಗೆ ಏನ್ ತಗೋಬೇಡ ಎಲ್ಲ ಅದಾವ ಅಂತಂದ್ರು ಹಿಂಗಾಗಿ ಏನ್ ತಗೊನಂಗಿಲ್ಲ ಹೆಂಗದ ಹಂಗ ಮಾಡ್ತೇವಿ. ಇದ್ ನಾ ಬೆಳಿಗ್ಗೆ ಎದ್ದ ತಕ್ಷಣ ಊರಿಗ್ ಹೋಗ್ಬಿಡೋದ್ ನೋಡ್ರಿ. ಹಿಂಗಿತ್ತು ನಮ್ದು ಮಂತ್ರಾಲಯ ಬಂದಿದ್ದು ಜರ್ನಿ ಎಲ್ಲಾ. ಮಂತ್ರಾಲಯಕ್ ಹೋದ್ವು ಬರ್ಬೇಕಾದ್ರ ಪಟ್ಟದ್ ಕಲ್ಲು ಬನಶಂಕರಿ ಮತ್ತ ಇವಾಗ ಅಂಜನಾದ್ರಿ ಬೆಟ್ಟ ಹೋಗಿದ್ದು. ಮತ್ತ ಹುಲಿಗೆಮ್ಮ ದೇವಿ ದರ್ಶನ ಆಯ್ತು ನಂತರ ಕೊಪ್ಪಳ ಗವಿಸಿದ್ದೇಶ್ವರ ಬರ್ತೇವ ಅಂತ ಅನ್ಕೊಂಡೆ ಇದ್ರಕಿಲ್ಲ. ಇವತ್ತ ಊರಿಗೆ ಹೆಂಗಾದ್ರು ಎಷ್ಟೊತ್ತ ರೀಚ್ ಆಗ್ಬೇಕು ಅಂತ ಅನ್ಕೊಂಡಿದ್ದು. ಆದ್ರೂ ಮತ್ತೆ ಇಲ್ಲಿ ಉಳ್ಕೊಳಂಗಾಯ್ತು. ಅಜ್ಜಾರೆಲ್ಲಾ ಭೇಟಿ ಆದ್ರು ಫುಲ್ ಖುಷಿ ಆಯ್ತು ಇವತ್ ಒಟ್ಟ ದಿನಾನು ಚೆನ್ನಾಗಿತ್ತು. ಹಿಂಗಿತ್ ನೋಡ್ರಿ ನಮ್ದು ಜರ್ನಿ ಎಲ್ಲಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.